ಕನ್ನಡ ನೈನ್ಗೆ ಸ್ವಾಗತ. ನಾನು ಸುಪ್ರೀತಾ ಅಶ್ವಥ್. ಈಗ ಹೆಡ್ಲೈನ್ಸ್. ಕೊಳಚೆ ನೀರಿನಿಂದ ಗಬ್ಬು ನಾರುತ್ತಿದೆ ರಾಜಕಾಲುವೆ. ಸಾಂಕ್ರಾಮಿಕ ರೋಗಗಳ ಭಯದಲ್ಲಿ ದಿನ ದೂಡುತ್ತಿದ್ದಾರೆ ಜನ. ಹಾಸನ ನಗರದ ನಿವಾಸಿಗಳ ಶೋಚನೀಯ ಕಥೆ ವ್ಯಥೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ. ಬೇಕರಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ. ಹಾಸನ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಘಟನೆ. ಗಾರೆ ಕೆಲಸ ಮಾಡುವಾಗ ಬಿದ್ದು ವ್ಯಕ್ತಿ ಸಾವು. ಅಂಗಾಂಗ ದಾನ ಮಾಡಿ ಮಾನವೀಯತೆ ಮೆರೆದ ಕುಟುಂಬಸ್ಥರು. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಹಾಸನದ ಗುಂಡೇಗೌಡ ಕೊಪ್ಪಲಿನ ಮಧು. ಕೊಳಚೆ ನೀರಿನಿಂದ ಬರುತ್ತಿರುವ ಗಬ್ಬು ವಾಸನೆ, ಸೊಳ್ಳೆಯ ಕಾಟ ಹಾಗೂ ಸಾಂಕ್ರಾಮಿಕ ರೋಗಗಳ ಭಯದಿಂದ ಪ್ರತಿದಿನ ಜೀವನ ನಡೆಸಬೇಕಾದಂತಹ ಸ್ಥಿತಿ ಹಾಸನ ನಗರದ ಕೆಆರ್ಪುರಂ ಹಾಗೂ ಉದಯಗಿರಿ ಬಡಾವಣೆಯಲ್ಲಿನ ನಿವಾಸಿಗಳದ್ದಾಗಿದೆ. ಹಾಸನ ನಗರದ ಕೆಆರ್ಪುರಂ ಹಾಗೂ ಉದಯಗಿರಿ ಬಡಾವಣೆಯಲ್ಲಿನ ನಿವಾಸಿಗಳ ಪಾಡು ಹೇಳತೀರದಾಗಿದೆ. ಕೊಳಚೆ ನೀರಿನಿಂದ ಬರ್ತಾ ಇರೋ ಗಬ್ಬು ವಾಸನೆ, ಸೊಳ್ಳೆಯ ಕಾಟ ಹಾಗೂ ಸಾಂಕ್ರಾಮಿಕ ರೋಗಗಳ ಭಯದಲ್ಲಿ ಪ್ರತಿದಿನ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಹೌದು, ನಗರಸಭೆಯಿಂದ ನಗರ ಪಾಲಿಕೆ ಆಗ್ತಾ ಇರೋ ಹಾಸನ ನಗರದ ಕೆಆರ್ಪುರಂ ಹಾಗೂ ಉದಯಗಿರಿ ಬಡಾವಣೆಯಲ್ಲಿನ ರಾಜಕಾಲುವೆ ಗಬ್ಬು ನಾರ್ತಾ ಇದೆ. ಕಸ ಕಡ್ಡಿ ಕಳೆಗಳಿಂದ ತುಂಬಿರುವ ರಾಜಕಾಲುವೆಗೆ ಸತ್ಯಮಂಗಲ ಕೆರೆಯಿಂದ ನೀರು ಬರ್ತಾ ಇದೆ. ಬರೀ ಕೆರೆ ನೀರಲ್ಲದೆ ಡ್ರೈನೇಜ್ನಿಂದ ಪಿಟ್ ಗುಂಡಿಯ ನೀರು ಸಹ ಇದಕ್ಕೆ ಸೇರ್ತಾ ಇದೆ. ಇದರಿಂದ ಕೆಟ್ಟ ವಾಸನೆ ಬರ್ತಾ ಇದ್ದು ರಾಜಕಾಲುವೆ ಸುತ್ತಮುತ್ತ ವಾಸ ಇರೋ ಜನರ ಪರಿಸ್ಥಿತಿ ಹೇಳತೀರದಾಗಿದೆ. ಈ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇತ್ತ ಗಮನವೂ ಹರಿಸ್ತಾ ಇಲ್ಲ ಅಂತ ಅಲ್ಲಿನ ನಿವಾಸಿಗಳು ಕನ್ನಡ 9 ವಾಹಿನಿಯೊಂದಿಗೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಸರ್ ನೋಡಿ, ನೀರು ಇಲ್ಲಿ ಇಷ್ಟೊಂದು ನೀರು ಬರ್ತಾ ಇದೆ. ಸತ್ಮಂಗಲ ಕೆರೆ ತುಂಬಿದಾಗ ಸತ್ಮಂಗಲ ಕೆರೆ ತುಂಬಿದಾಗ ಈಗ ಬರುತ್ತೆ. ಮತ್ತು ಈ ಕಡೆ ಹಿಂದ್ಗಡೆ ನೋಡ್ತಿದ್ದೀರ ನೀರು ವೇಸ್ಟ್ ನೀರೆಲ್ಲ ಇದು ಬರುತ್ತೆ. ಮತ್ತು ಮನೆ ಸುತ್ತಮುತ್ತ ವಾಸನೆ ಇದೆ. ತುಂಬ ಸಂಬಂಧಪಟ್ಟವರಿಗೆಲ್ಲ ತುಂಬ ಹೇಳಿದ್ವಿ. ಮತ್ತು ಈ ನೀರು ಹಿಂದ್ಗಡೆ ಬರ್ತಿದ್ದೀರ UGD ನೀರುಗಳೆಲ್ಲ ಮಿಕ್ಸ್ ಆಗುತ್ತೆ ಇಲ್ಲಿ. ಆಮೇಲೆ ಅಕ್ಕಪಕ್ಕ ತುಂಬ ವಾಸನೆ ಬರುತ್ತೆ. ನಾವು ಮಲ್ಗೋಕ್ಕಾಗೋದಿಲ್ಲ. ಇದು ಸೊಳ್ಳೆ ಕಾಟ ಜಾಸ್ತಿ. ನಾವು ಎಷ್ಟು ಅಧಿಕಾರಿಗಳಿಗೆ ಹೇಳಿದ್ರೆ ಯಾರು ಬಂದು ಇದನ್ನು ನೋಡ್ತಾರೆ, ಚೆಕ್ ಮಾಡ್ತಾರೆ. ಯಾರು ದಯವಿಟ್ಟು ಸಂಬಂಧಪಟ್ಟವ್ರು ಬಂದು ಒಂಚೂರು ನೋಡಿ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ತುಂಬ ಅಕ್ಕಪಕ್ಕ ಮನೆಗಳಿದ್ದಾವೆ, ಎಲ್ಲ ಇದ್ದಾವೆ. ವಾಸನೆ, ಸೊಳ್ಳೆ, ಈಗ ಡೆಂಗು ಅಂತೆಲ್ಲ ಜ್ವರ ಎಲ್ಲ ಬರ್ತಾ ಇದ್ದಾವೆ. ಇದು ಸುಮ್ಮನೆ ಸಮಸ್ಯೆಗಳು ತುಂಬ ಆಗ್ತಾ ಇದ್ದಾವೆ. ಇಲ್ಲಿ ಒಂಚೂರು ಬಂದು ಸಂಬಂಧಪಟ್ಟವ್ರು ನೋಡ್ಬೇಕು ಇಲ್ಲಿ ಬಂದು. ನಮ್ಮ ಹೆಸರು ಯೋಗೇಶ್ ಅಂತ, ಇಲ್ಲೇ ಉದಯಗಿರಿಲಿರೋದು. ಇಲ್ಲಿ ಡ್ರೈನೇಜಲ್ಲಿ ನೀರು ತುಂಬ ಅಂದರೆ ತುಂಬ ಸ್ಮೆಲ್ ಇದೆ. ಇದು ಯೂಸ್ಡ್ ನೀರೆಲ್ಲ ಬರ್ತಾ ಇದೆ. ಇಲ್ಲಿ ಸತ್ಮಂಗಲ ಕೆರೆ ನೀರಿಗೆ ಟಚ್ ಆಗ್ತಾ ಇದೆ. ಯಾರೂ ಕೂಡ ಅದನ್ನ ರೆಡಿ ಮಾಡಿಸಿಲ್ಲ. ತುಂಬ ಸ್ಮೆಲ್ ಬರ್ತಾ ಇದೆ. ಮನೆಗಳಿಗೆಲ್ಲ ತುಂಬ ಸೊಳ್ಳೆ ತುಂಬ ಇದೆ. ಅದಕ್ಕೋಸ್ಕರ ಅದನ್ನ ತುಂಬ ಸಲ ಕಂಪ್ಲೇಂಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿಲ್ಲ. ಸ್ವಚ್ಛ ಭಾರತ ಹೆಸರಿನಲ್ಲಿ ದೇಶದಾದ್ಯಂತ ಸ್ವಚ್ಛತೆಯ ಕಡೆ ಗಮನ ಹರಿಸ್ತಾ ಇದ್ರೆ ಇತ ಸ್ವಚ್ಛತೆ ಮರೀಚಿಕೆ ಆಗಿರುವುದು ವಿಷಾದವೇ ಸರಿ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರ? ಕಾದ್ ನೋಡಬೇಕು. ಬಡ ಕೂಲಿ ಕಾರ್ಮಿಕರೊಬ್ಬರು ಅಂಗಾಂಗ ದಾನ ಮಾಡುವ ಮೂಲಕ ತಮ್ಮ ಸಾವಿನಲ್ಲೂ ಹಲವು ಜೀವಗಳನ್ನು ಉಳಿಸುವಂತಹ ಕೆಲಸ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ಬಡ ಕೂಲಿ ಕಾರ್ಮಿಕರೊಬ್ಬರು ಅಂಗಾಂಗ ದಾನ ಮಾಡುವ ಮೂಲಕ ತಮ್ಮ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಹಾಸನದ ಗುಂಡೇಗೌಡ ಕೊಪ್ಪಲ್ನ ನಿವಾಸಿ ಮಧು ಮೃತ ದುರ್ದೈವಿ. ಅವರು ಗಾರೆ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಗಾಯಗೊಂಡಿದ್ರು. ಅವರನ್ನ ಮೈಸೂರಿನ BGS ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ರು. ಅವರ ಸಾವಿನ ಬಳಿಕ ಅಂಗಾಂಗ ದಾನ ಮಾಡುವ ಮೂಲಕ ಅವರ ಕುಟುಂಬಸ್ಥರು ಮಾನವೀಯತೆ ಮೆರೆದಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದ್ದು ಬೇಕರಿ ಸಂಪೂರ್ಣ ಸುಟ್ಟು ಕರಕಲಾದಂತಹ ಘಟನೆ ಹಾಸನ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ಬೇಕರಿಯೊಂದು ಸಂಪೂರ್ಣ ಬೆಂಕಿಗೆ ಆಹುತಿಯಾದ ಘಟನೆ ಹಾಸನ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದಿದೆ.
ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲವಾದರೂ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೇಕರಿ ತಿಂಡಿ ತಿನಿಸು ಸೇರಿದಂತೆ ಹಲವಾರು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ಹಾಸನ ನಗರ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತ್ಮ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯಡಿ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಅಂಗವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆ ಹಾಸನದ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ನಡೆಯಿತು. ಆತ್ಮ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯಡಿ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳದ ಅಂಗವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಂಟಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆತ್ಮ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯಡಿ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ 2024-25 ಅಂಗವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯನ್ನ ಮತ್ತು ರಂಗೋಲಿ ಸ್ಪರ್ಧೆ ನಡೆಯಿತು. ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಶಾಂತಲಾ ಕೆಟಿ, ಜಿಲ್ಲಾ ಪಂಚಾಯತ್ ಸಿಒ ಪೂರ್ಣಿಮಾ, ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು, ರೈತರು ಮುಂತಾದವರು ಹಾಜರಿದ್ದರು. ಅಂತಾರಾಜ್ಯ ದ್ವಿಚಕ್ರ ವಾಹನ ಕಳ್ಳರನ್ನ ಬಂಧಿಸುವಲ್ಲಿ ಪಾವಗಡ ಪೊಲೀಸರು ಯಶಸ್ವಿಯಾಗಿದ್ದು, ಆರೋಪಿಗಳಿಂದ 31 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ.
ಅಂತಾರಾಜ್ಯ ದ್ವಿಚಕ್ರ ವಾಹನ ಕಳ್ಳರನ್ನ ಬಂಧಿಸುವಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಂದ 31 ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹರೀಶ್, ಮನೋಹರ್, ಪವನ್ ಬಂಧಿತ ಆರೋಪಿಗಳಾಗಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬೈಕ್ಗಳರ ಹಾವಳಿ ಹೆಚ್ಚಾಗಿದ್ದರಿಂದ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ರಾತ್ರಿ ಬೀಟ್ನಲ್ಲಿದ್ದ ಪೊಲೀಸರು ದಾಖಲೆ ಇಲ್ಲದೆ ಬೈಕ್ ಚಲಾಯಿಸ್ತಾ ಇದ್ದ ಆಂಧ್ರಪ್ರದೇಶ ಮೂಲದ ಹರೀಶ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕದೀಮರು ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗಳಿಂದ ಒಟ್ಟು 31 ಬೈಕ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ತನಿಖೆ ಮುಂದುವರಿಸಲಾಗಿದೆ. ಈಗ ಪುಟ್ಟದೊಂದು ವಿರಾಮ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, Marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸದಾಚಾರ, ಧರ್ಮನಿಷ್ಠೆ ಮತ್ತು ಸಕಾರಾತ್ಮಕ ಶಕ್ತಿ ಹೊಂದಿರುವ ಶ್ರೀ ಸುತ್ತೂರು ಮಠವು ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿದ್ದು ಮಠವು ಸಾಮಾಜಿಕ ಪ್ರಗತಿಯಲ್ಲಿ ಮಹತ್ವದ ಕೊಡುಗೆ ನೀಡಿದೆ ಎಂದು ಸುತ್ತೂರು ಮಠದ ಪೀಠಾಧ್ಯಕ್ಷ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ತಿಳಿಸಿದರು. ಸದಾಚಾರ, ಧರ್ಮನಿಷ್ಠೆ ಮತ್ತು ಸಕಾರಾತ್ಮಕ ಶಕ್ತಿ ಹೊಂದಿರುವ ಶ್ರೀ ಸುತ್ತೂರು ಮಠವು ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದು. ಮಠವು ಸಾಮಾಜಿಕ ಪ್ರಗತಿಯಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದೆ ಅಂತ ಸುತ್ತೂರು ಮಠದ ಪೀಠಾಧ್ಯಕ್ಷ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಹೇಳಿದ್ದಾರೆ. ಹಾಸನ ನಗರದ ಮಹಾವೀರ ವೃತ್ತದ ಬಳಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರ 109ನೇ ಜನ್ಮಸ್ಮರಣೆಯ ಅಂಗವಾಗಿ ಸುತ್ತೂರು ಕ್ಷೇತ್ರದ ಪೀಠಾಧ್ಯಕ್ಷ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸೇರಿದಂತೆ ವಿವಿಧ ಮಠದ ಮಠಾಧೀಶರು ಸ್ವಾಮೀಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿ ದಾಸೋಹಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾವಿರಾರು ವರ್ಷಗಳ ಇತಿಹಾಸವಿರುವ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು. ನಮ್ಮ ಧರ್ಮದ ಏಕತೆ ಮತ್ತು ಸಮಗ್ರತೆ ಮತ್ತು ಸನಾತನ ಧರ್ಮದ ಪರಂಪರೆಯನ್ನ ಶ್ರೀಮಂತಗೊಳಿಸುವಲ್ಲಿ ಸಾಧುಗಳು ಮತ್ತು ಸಂತರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಸಾವಿರಾರು ವರ್ಷಗಳ ಇತಿಹಾಸವನ್ನು ಜಗತ್ತಿಗೆ ತಂತ್ರಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಎಲ್ಲ ಕೊಡುಗೆಗಳನ್ನು ಕೊಟ್ಟಂತಹ ಹೆಮ್ಮೆ ಭಾರತ ದೇಶಕ್ಕೆ. ದೇಶದ ಅಭಿವೃದ್ಧಿಯಲ್ಲಿ ಋಷಿಮುನಿಗಳು, ತಪಸ್ವಿಗಳು, ಸಂತರು, ಶ್ರಮಿಕರ ಕೊಡುಗೆ ಅಪಾರವಾದಂತಹ ಆ ಪರಂಪರೆಯಲ್ಲಿ ಬಂದಂತಹ ಮಠಗಳು ಒಂದು ಅಪೂರ್ವವಾದಂತಹ
ಸೇವೆಯನ್ನು ಸಲ್ಲಿಸುತ್ತೆ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮತದಾನಿಗಳು ಸಲ್ಲಿಸಿರುವಂತಹ ಸೇವೆ ಒಂದು ಅಪೂರ್ವವಾದಂತಹ ಮತದಾನಿಗಳನ್ನು ಸಾಮೂಹಿಕ ಚೌಕಟ್ಟಿಗೆ ಜೊತೆಗೆ ಆ ಕಾರ್ಯಕ್ಷೇತ್ರವನ್ನು ವಿಸ್ತಾರಗೊಳಿಸಿ ಸಾಮಾಜಿಕ ಸೇವೆಗೆ ಮಠದ ಸೇವಾ ಕಾರ್ಯಗಳನ್ನು ವಿಸ್ತರಿಸುವಂತಹ ಕೀರ್ತಿ ಕರ್ನಾಟಕದ ಮಠಗಳಿಗೆ ಸೇರಿದಂತೆ ಅದು ವಿದ್ಯಾರ್ಥಿಯ ಮೇಲೆ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಇರ್ಬೋದು, ರೈತರ ಕಷ್ಟಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಹೀಗೆ ಸಮಾಜದ ಜೊತೆಗೆ ಸ್ಪಂದಿಸಿ ಆಯಾ ಸಂದರ್ಭದಲ್ಲಿ ಸಮಾಜದ ಸಂಕಷ್ಟದ ಜೊತೆಗೆ ನಿಂತಂತವರು ಕರ್ನಾಟಕದ ಅಧಿಕಾರಿಗಳು. ಇದೇ ವೇಳೆ ಭಾಗವಹಿಸಿದ್ದ ವಿವಿಧ ಮಠದ ಸ್ವಾಮೀಜಿಗಳು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಇದೊಂದು ಅಭೂತಪೂರ್ವ ಕಾರ್ಯಕ್ರಮ. ಹಾಸನ ನಗರದಲ್ಲಿ ಕೂಡ ಗೊತ್ತಿರುವಂತ ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳನ್ನ ನೀವೆಲ್ಲರೂ ಕೂಡ ನೋಡಿರಬಹುದು. ವಸತಿ ಎಲ್ಲವನ್ನು ಕೂಡ ಅದಾಗಿರ್ತಕ್ಕಂಥದ್ದು. ಅಲ್ಲಿಯ ಪರಮ ಪೂಜ್ಯ ಲಿಂಗೈಕ್ಯ ರಾಜೇಂದ್ರ ಮಹಾಸ್ವಾಮಿಗಳವರ ಹೆಸರಿನಲ್ಲಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದವರು ಪ್ರತಿ ವರ್ಷವೂ ಕೂಡ ಎಲ್ಲ ಕಡೆ ದಾಸೋಹವನ್ನ ಏರ್ಪಾಡು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಹೋದ ವರ್ಷವೂ ಕೂಡ ಬಹಳ ಅಭೂತಪೂರ್ವವಾಗಿ ಇಲ್ಲಿ ಈ ಒಂದು ನಗರದಲ್ಲಿ ದಾಸೋಹವನ್ನ ಮಾಡಿರ್ತಕ್ಕಂಥದ್ದು. ಈ ಸಾರಿನೂ ಕೂಡ ಕಾರ್ಯಕ್ರಮವನ್ನ ಪರಮ ಪೂಜ್ಯರಿಂದಲೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಪೂಜ್ಯರನ್ನ ಇಲ್ಲಿ ಕರೆಸಿ ಆ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಠಗಳು ಅಂತ ಹೇಳಿದ್ರೆ ದಾಸೋಹ, ದಾಸೋಹ ಅಂತ ಹೇಳಿದ್ರೆ ಮಠ. ಅಂತಹ ಒಂದು ಕಾರ್ಯಕ್ರಮವನ್ನ ಜನಸಾಮಾನ್ಯರಿಗೆ ತಲುಪಬೇಕು, ಆ ಒಂದು ಪ್ರಸಾದದ ರೂಪದಲ್ಲಿ ಎಲ್ಲ ಕಡೆ ಗುರುಗಳ ಪ್ರಸಾದ ತಲುಪಬೇಕು ಅಂತ ಹೇಳಿ ಆಯಾಯ ಭಾಗದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸುತ್ತೂರು ಮಠದ ಹಿಂದಿನ ಪೂಜ್ಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಅದರ ಮುಖಾಂತರ ಇವತ್ತು ಲಕ್ಷಾಂತರ ಜನಕ್ಕೆ ಜ್ಞಾನದಾಸವನ್ನು ಕೊಡೋದ್ರ ಜೊತೆಯಲ್ಲಿ ಅನ್ನದಾಸವನ್ನು ಕೊಡುವ ಮುಖಾಂತರ ಈ ನಾಡಿಗೆ ಒಂದು ಶ್ರೇಷ್ಠ ಪರಂಪರೆಯನ್ನ ನಮ್ಮ ಸುತ್ತೂರಿನ ಪರಮ ಪೂಜ್ಯರು ಹಿಂದಿನ ರಾಜೇಂದ್ರ ಪೂಜ್ಯರು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಆ ಮುಖಾಂತರ ಇವತ್ತು ನಾಡಿನಾದ್ಯಂತ ನಮ್ಮ ಸುತ್ತೂರಿನ ಪರಮ ಪೂಜ್ಯರು ನಾಡಿಗೆ ಶ್ರೇಷ್ಠವಾದಂಥ ಜ್ಞಾನದಾಸೋಹವನ್ನು ಬಿತ್ತಾ ಇದ್ದಾರೆ. ಆ ಜ್ಞಾನದಾಸೋಹ, ಅನ್ನದಾಸೋಹ ನಿರಂತರವಾಗಿ ಹೀಗೆ ನಡೆಯಲಿ ಅನ್ನುವಂಥ ಆಶೆಯನ್ನ ನಾವು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದಲ್ಲಿ ವಿವಿಧ ಮಠದ ಮಠಾಧೀಶರು, ಸ್ವಾಮೀಜಿಗಳು, ಭಕ್ತಾದಿಗಳು ಹಾಜರಿದ್ದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರೇಹಳ್ಳಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅರೇಹಳ್ಳಿ ಹೋಬಳಿ ಘಟಕದ ವತಿಯಿಂದ ಆಯೋಜಿಸಿದ್ದ 69ನೇ ಕನ್ನಡ ರಾಜ್ಯೋತ್ಸವವು ಪ್ರಾಂಶುಪಾಲ ಡಿಎಂ ಪರಮಶಿವಪ್ಪ ಅಧ್ಯಕ್ಷತೆಯಲ್ಲಿ ಅರೇಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರೇಹಳ್ಳಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅರೇಹಳ್ಳಿ ಹೋಬಳಿ ಘಟಕ ವತಿಯಿಂದ ಆಯೋಜಿಸಿದ್ದ 69ನೇ ಕನ್ನಡ ರಾಜ್ಯೋತ್ಸವವು ಪ್ರಾಂಶುಪಾಲ ಡಿಎಂ ಪರಮಶಿವಪ್ಪ ಅಧ್ಯಕ್ಷತೆಯಲ್ಲಿ ಅರೇಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ, ಗೌರವ ಕಾರ್ಯದರ್ಶಿಗಳು ಆರ್ಎಸ್ ಮಹೇಶ್, ಅರೇಹಳ್ಳಿ ಹೋಬಳಿ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ರೀಡೆಯು ಬುದ್ಧಿಶಕ್ತಿಯನ್ನ ವೃದ್ಧಿ ಮಾಡಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ತಿಳಿಸಿದರು. ಕ್ರೀಡೆಯು ಬುದ್ಧಿಶಕ್ತಿಯನ್ನ ವೃದ್ಧಿ ಮಾಡಲಿದೆ ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ತಿಳಿಸಿದರು. ಅರಕಲಗೂಡು ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಕೀಲರು ಸದಾ ಕೋರ್ಟ್ ಕಲಾಪಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ವಕೀಲರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಕ್ರೀಡಾಪಟುಗಳನ್ನು ಆಯೋಜನೆ ಮಾಡಿ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ತಾ ಇರೋದು ಉತ್ತಮ ಬೆಳವಣಿಗೆ ಅಂದರು. ಪ್ರಯುಕ್ತ ನಾವು ಈ ದಿನ ಕ್ರೀಡಾಕೂಟವನ್ನು ನಮ್ಮ ನ್ಯಾಯಾಧೀಶ ಮೂಲಕ ಉದ್ಘಾಟನೆ ಮಾಡಿಸಿದ್ದೀವಿ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಎಲ್ಲ ವಕೀಲರು
ಮತ್ತು ಸೌಹಾರ್ದಯುತವಾಗಿ ಎಲ್ಲ ಗೇಮ್ಗಳನ್ನೂ ಆಡಬೇಕು. ವರ್ಷಪೂರ್ತಿ ನಾವು ನ್ಯಾಯಾಲಯದ ಆವರಣದಲ್ಲೇ ಕಕ್ಷಿದಾರರು ಮತ್ತು ನ್ಯಾಯಾಧೀಶರು ಅಂತ ನಾವು ಯಾವಾಗಲೂ ಇರ್ತೀವಿ. ಇದೊಂದು ಸೌಹಾರ್ದಯುತ ಕ್ರೀಡಾಕೂಟ ಆಗಿರ್ತದೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸ್ನೇಹಮಯಿಯಾಗಿ ಆಟ ಆಡೋಣ ಅಂತ ಹೇಳ್ತಾ ಎಲ್ಲರಿಗೂ ಇದೊಂದು ಶುಭ ಕೋರ್ತಾ ಇದ್ದೀನಿ. ದಯಮಾಡಿ ಯಾರ್ಯಾರು ಇನ್ನೂ ಬಂದಿಲ್ಲ, ನಮ್ಮ ವಕೀಲರುಗಳು ಯಾರ್ಯಾರು ಬಂದಿಲ್ಲ, ಅವರು ಸಹ ಇದೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ವಕೀಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ವಕೀಲರ ದಿನದ ಅಂಗವಾಗಿ ಕ್ರೀಡಾಕೂಟನ ಲಾಸ್ಟ್ ಟೈಮ್ ತರ ಈ ಸಲನೂ ಸಹ ಈ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ, ಎಲ್ಲ ಕ್ರೀಡಾಪಟುಗಳಿಗೂ ನಾನು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಕ್ರೀಡಾಕೂಟಗಳು ಏರ್ಪಡಿಸೋದು ಎಲ್ಲರನ್ನೂ ಒಂದು ಪ್ಲ್ಯಾಟ್ಫಾರ್ಮ್ಗೆ ತಂದು ಎಲ್ಲರನ್ನೂ ಒಟ್ಟಾಗಿ ಈ ಒಂದು ಆಟ ಆಡಿಸುವಂಥದ್ದು ಸಹೋದರತ್ವ ಬೆಳೆಯುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಕ್ರೀಡೆ ಆಡ್ತಾ ಇದ್ದರೆ ನಮಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಅದಲ್ಲದೆ ಒಂದು ಸಮೀಕ್ಷೆ ಪ್ರಕಾರ ಕ್ರೀಡೆಯನ್ನು ಆಡೋದು ನಮ್ಮ ಬುದ್ಧಿ ಶಕ್ತಿಯನ್ನು ಕೂಡ ವೃದ್ಧಿ ಮಾಡ್ತದೆ ಅಂತ ಹೇಳಲಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕ್ರೀಡೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಿ ತಮ್ಮ ಬುದ್ಧಿ ಮಟ್ಟವನ್ನು ಚುರುಕು ಮಾಡ್ಕೋಬೇಕು ಅಂತ ನನ್ನ ಮನವಿ. ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು. ಈ ಸಂದರ್ಭ ವಕೀಲರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕುಮಾರ್, ನ್ಯಾಯಾಧೀಶ ಚಂಪಾಶ್ರೀ, ರಘು, ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀಧರ್, ಖಜಾಂಚಿ ಸೋಮು, ಯೋಗೇಶ್, ನಾಗರಾಜು ಇತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಅನ್ಯ ಭಾಷಿಗರಿಗೆ ಕನ್ನಡವನ್ನ ಕಲಿಸುವ ಕೆಲಸ ಆಗಬೇಕೆಂದು ಕಾಂಗ್ರೆಸ್ ಮುಖಂಡ BL ದೇವರಾಜ್ ಹೇಳಿದರು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ವಾಸಿಸ್ತಾ ಇರೋ ಅನ್ಯ ಭಾಷಿಕರಿಗೆ ಕನ್ನಡವನ್ನ ಕಲಿಸುವ ಕೆಲಸ ಆಗಬೇಕು ಅಂತ ಕಾಂಗ್ರೆಸ್ ಮುಖಂಡ BL ದೇವರಾಜ್ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ MK ಬೊಮ್ಮೇಗೌಡ ವೃತ್ತದಲ್ಲಿ ಸ್ನೇಹಿತರ ಗೆಳೆಯರ ಬಳಗದ ಅಧ್ಯಕ್ಷ ಹಾಗೂ ಪುರಸಭಾ ಮಾಜಿ ಸದಸ್ಯ KN ಕಿರಣ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಕನ್ನಡ ಧ್ವಜಾರೋಹಣ ಮಾಡಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ, ತಾಲೂಕು ಎಳೆನೀರು ವರ್ತಕರ ಸಂಘದ ಅಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಗೋಪಿಗೌಡ, ಸಾರಂಗಿ ಮಂಜುನಾಥ್ ಸೇರಿದಂತೆ ನೂರಾರು ಕನ್ನಡ ಅಭಿಮಾನಿಗಳು ಭಾಗವಹಿಸಿದರು. ಜುಲೈ 9, 2012 ನಡೆದಿದ್ದಂತಹ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಬರೋಬ್ಬರಿ 12 ವರ್ಷದ ಬಳಿಕ ಇದೀಗ ಕೋರ್ಟ್ ಶಿಕ್ಷೆ ನೀಡಿದಂತಹ ಘಟನೆ ತುಮಕೂರು ಜಿಲ್ಲೆಯ ಶಿರಾದಲ್ಲಿ ನಡೆದಿದೆ. ಜುಲೈ 9, 2012 ನಡೆದಿದ್ದ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಬರೋಬ್ಬರಿ 12 ವರ್ಷಗಳ ಬಳಿಕ ಕೋರ್ಟ್ ಶಿಕ್ಷೆ ನೀಡಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಶಿರಾದಲ್ಲಿ ನಡೆದಿದೆ. ಮಹಂತೇಶ್, ಶ್ರೀನಿವಾಸ್ ಜೈಲು ಶಿಕ್ಷೆಗೆ ಒಳಗಾದ ಆರೋಪಿಗಳು 3 ಯುವತಿಯರನ್ನ ಡ್ರಾಪ್ ಕೊಡುವ ನೆಪದಲ್ಲಿ ಕಾರಿನಲ್ಲಿ ಹತ್ತಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು 2 ಯುವತಿಯರ ಮೇಲೆ ಕಾರಿನಲ್ಲೇ ಅತ್ಯಾಚಾರ ಮಾಡಿದ್ರು. ಈ ಸಂಬಂಧ ತುಮಕೂರು ಜಿಲ್ಲೆ ಶಿರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ತುಮಕೂರಿನ 2ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅಪರಾಧ ಸಾಬೀತಾದ ಹಿನ್ನೆಲೆ ಆರೋಪಿಗಳಿಗೆ ತಲಾ 10 ವರ್ಷ ಜೈಲು ಶಿಕ್ಷೆ, 1,62,000 ರೂಪಾಯಿ ದಂಡ ವಿಧಿಸಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಳಚೆ ನೀರಿನಿಂದ ಗಬ್ಬು ನಾರುತ್ತಿದೆ ರಾಜಕಾಲುವೆ. ಸಾಂಕ್ರಾಮಿಕ ರೋಗಗಳ ಭಯದಲ್ಲಿ ದಿನ ದೂಡ್ತಿದ್ದಾರೆ ಜನ. ಹಾಸನ ನಗರದ ನಿವಾಸಿಗಳ ಶೋಚನೀಯ ಕಥೆ ವ್ಯಥೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ. ಬೇಕರಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ. ಹಾಸನ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಘಟನೆ. ಗಾರೆ ಕೆಲಸ ಮಾಡುವಾಗ ಬಿದ್ದು ವ್ಯಕ್ತಿ ಸಾವು. ಅಂಗಾಂಗ ದಾನ ಮಾಡಿ ಮಾನವೀಯತೆ ಮೆರೆದ ಕುಟುಂಬಸ್ಥರು. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಹಾಸನದ ಗುಂಡೇಗೌಡ ಕೊಪ್ಪಲಿನ ಮಧು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ.